ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಶುಭೋದಯ. ಇವತ್ತು ನಾನು ಮಾಡ್ತಾ ಇರೋ ವ್ಲಾಗ್ ಬಂದುಬಿಟ್ಟು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಒಂದು ಕಪ್ ಕಾಫಿ ಕುಡಿದೆ. ಕಾಫಿ ಕುಡಿದ್ರೇ ನನ್ನ ಡೇ ಅನ್ನೋದು ಸ್ಟಾರ್ಟ್ ಮಾಡೋದು. ಇಲ್ಲಾಂದರೆ ಅವತ್ತೇನು ಮಾಡ್ತೀನಿ ಅಂತಲೇ ಗೊತ್ತಾಗಲ್ಲ. ನಿಮಗೂ ಹಾಗೇನಾ? ಕಾಫಿ ಕುಡಿದು ನನ್ನ ಮಗಳಿಗೆ ರೆಡಿ ಮಾಡಿ ಅವಳಿಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡೋಣ ಅಂತ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದೆ. ದೋಸೆ ಮಾಡಿದೆ ಇವತ್ತು ನಾಷ್ಟ. ನಮ್ಮ ಮನೇಲಿ ತಿಂಡಿ ದೋಸೆ. ಸರಿ ಅಂತ ಹೇಳ್ಬಿಟ್ಟು ಹಾಗೆ ಪಕ್ಕದಲ್ಲಿ ಹಾಲಿಡೋಣ, ಒಂದು ಕಪ್ ಹಾಲು ಕೊಡೋಣ ಅಂತ ಹಾಲನ್ನು ಕಾಯಿಸ್ಕೊಂಡೆ. ಹಾಲು ಕಾಯಿಸಿ ಅವಳಿಗೆ ಹಾರ್ಲಿಕ್ಸ್ ಹಾಕಿ ಕೊಟ್ಬಿಡ್ತೀನಿ. ಬೆಳಗ್ಗೆ ಹೊತ್ತು ತಿಂಡಿ ತಿನ್ನೋಕ್ಕೆ ನಾನು ಬಲವಂತ ಮಾಡಲ್ಲ ಜಾಸ್ತಿ. ಯಾಕೆ ಅಂದರೆ ನಮಗೆ ದೊಡ್ಡವರಿಗೇ ಬೆಳಗ್ಗೆ ಹೊತ್ತು ಊಟ ಮಾಡಬೇಕು, ಬೇಗ ಎದ್ದ ತಕ್ಷಣ ತಿನ್ನಬೇಕು ಅಂದರೆ ಆಗಲ್ಲ. ಮಕ್ಕಳಿಗೆ ಸುಮ್ಮನೆ ಬಲವಂತ ಮಾಡಲ್ಲ ನಾನು. ಒಂದು ಕಪ್ ಕೊಟ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ತಿನ್ನು ಅಂತ ಹೇಳ್ತೀನಿ. ಯಾಕಂದರೆ 10 ಗಂಟೆಗೆಲ್ಲ ಬ್ರೇಕ್ ಬಿಡ್ತಾರೆ, ಆವಾಗ ಅವರು ತಿನ್ನಿಸ್ತಾರೆ. ಅದರಿಂದ ಎಷ್ಟಾಗುತ್ತೋ ಅಷ್ಟು ತಿನ್ಬಿಟ್ಟು ಅವಳು ಸ್ಕೂಲಿಗೆ ಹೋಗ್ತಾಳೆ. ಸರಿ ಅಂತ ಅವಳಿಗೆ ತಿನ್ನಿಸ್ಬಿಟ್ಟು ನಾನು ಅವಳಿಗೆ ಬಾಕ್ಸ್ ಕಟ್ಟೋಕ್ಕೆ ಅಡುಗೆ ಮನೆಗೆ ಹೋದೆ. ದೋಸೆ ಮಾಡಿದ್ನಲ್ಲ, ದೋಸೆ 2 ಹಾಕಿದೆ. ಸ್ವಲ್ಪ ಚಟ್ನಿ ಸಾಂಬಾರು ಹಾಕಿ ಕೊಟ್ಟೆ. ಲಂಚ್ ಬ್ರೇಕಿಗೆ ಬಂದುಬಿಟ್ಟು ಪಪ್ಪಾಯ ಇತ್ತು, ಸ್ವಲ್ಪ ಪಪ್ಪಾಯನ ಹಾಕಿ ಅವಳಿಗೆ ಕಟ್ಬಿಟ್ಟು ಅವಳನ್ನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಬಿಟ್ಟು ಬೇಗ ಅವಳನ್ನ ಸ್ಕೂಲಿಗೆ 8 ಗಂಟೆ ಅಂದರೆ ಕರೆಕ್ಟ್ ಟೈಮಿಗೆ ಕಳಿಸ್ತೀನಿ ಪ್ರೇಯರ್ಗೆ. ಆದ್ದರಿಂದ ನಾನು ಬೇಗ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಬಿಟ್ಟು ಬಂದಾದಮೇಲೆ ಪಾತ್ರೆಗಳಿತ್ತು ಎಲ್ಲ ತೊಳೆದು ಕಿಚನ್ ಕ್ಲೀನ್ ಮಾಡಿ ಕಸ ಗುಡಿಸಿ ಒರೆಸಿ ಬಟ್ಟೆಗಳೆಲ್ಲ ಇತ್ತು. ಸರಿ ಅಂತ ಎಲ್ಲ ನೆನೆಸಿಟ್ಬಿಟ್ಟು ನನ್ನ ಕೆಲಸವನ್ನು ನಾನು ಮಾಡಿಕೊಂಡೆ. ಅದನ್ನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಎಲ್ಲರ ಮನೆಗೂ ಇರೋ ಕೆಲಸನೇ, ಅದರಿಂದ ಲಾಂಗ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಅದನ್ನು ಕಟ್ ಮಾಡಿ ಹಾಗೆ ಮಾಡ್ತಾಯಿದ್ದೀನಿ. ಮತ್ತು ಫ್ರಿಜ್ ಸ್ವಲ್ಪ ಗಲೀಜಾಗಿತ್ತು ಅಂತ ಫ್ರಿಜ್ಜನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ಅದು ಎಲ್ಲ ತೊಳೆದು ಫಸ್ಟೇ ನೀಟಾಗಿ ಇಟ್ಬಿಟ್ಟಿದ್ದೆ. ಆಮೇಲೆ ಮೇಲೆಲ್ಲ ಒರೆಸ್ಬಿಟ್ಟು ನಾನು ಅದನ್ನು ಜೋಡಿಸ್ತಾ ಇದ್ದೀನಿ. ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಫ್ರಿಜ್ ಮೇಲೆ ಹಣ್ಣುಗಳು ಅದು ಇದು ಏನೇನೋ ಇಟ್ಟಿದ್ದೆ, ಅದನ್ನೆಲ್ಲ ತೆಗೆದಿಟ್ಟು ಕ್ಲೀನ್ ಮಾಡಿಕೊಂಡೆ. ಇನ್ನೇನು 1-1:30 ನನ್ನ ಮಗಳನ್ನ ಕರ್ಕೊಂಡು ಹೋಗಬೇಕು. ಆದ್ದರಿಂದ ಬೇಗ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಬಟ್ಟೆಗಳಿತ್ತು ಅದನ್ನು ವಾಶ್ ಮಾಡಿ ಮೇಲೆ ಹಾಕ್ಬಿಟ್ಟು ಬಂದುಬಿಟ್ಟಿದ್ದೆ ಫ್ರಿಜ್ ಕ್ಲೀನ್ ಮಾಡೋಕ್ಕೆ ಮುಂಚೆನೇ. ಯಾಕೆ ಅಂದರೆ ದಿವಸ ಹೋಗ್ಕೊಂಡಿಲ್ಲ ಅಂತಂದರೆ ಜಾಸ್ತಿ ಆದರೆ ನಮಗೆ ತೊಂದರೆ. ಅದರಿಂದ ಆವತ್ತು ಮಕ್ಕಳಿರೋದ್ರಿಂದ ಬಟ್ಟೆ ಅನ್ನೋದು ಸಹಜ ಜಾಸ್ತಿ ಬೀಳುತ್ತೆ. ಅದಕ್ಕೆ ಆವಾಗೆ ಕ್ಲೀನ್ ಮಾಡ್ಕೊಂಬಿಟ್ರೆ ನಮಗೆ ಟೆನ್ಷನ್ ಇರಲ್ಲ. ಹಾಗೆ ಒಂದಿನ ಅಂತ ಬಿಟ್ಬಿಟ್ರೆ ಜಾಸ್ತಿ ಆದರೆ ನಮಗೇನೆ ಪ್ರಾಬ್ಲಮ್ ಆಗೋದು. ಆದ್ದರಿಂದ ನಾನು ಬಟ್ಟೆಗಳನ್ನ ಮಾರ್ತಾ ದಿನ ಒಗ್ದಾಕ್ಬಿಡ್ತೀನಿ. ಸರಿ ಅಂತ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು ನನ್ನ ಮಗಳನ್ನ ಕರ್ಕೊಂಡು ಹೋಗೋಕ್ಕೆ ಟೈಮ್ ನೋಡಿದೆ, ಇನ್ನು 15 ನಿಮಿಷ ಇತ್ತು. ಸರಿ ಅಂತ ಅಂದ್ಬಿಟ್ಟು ನಿಧಾನ ಕ್ಲೀನ್ ಮಾಡಿ ಒಂದು ಕಪ್ ಟೀ ಹಿಡ್ಕೊಂಡು ಟೀ ಕುಡಿದೆ. ನಮ್ಮ ಅಜ್ಜಿ ಜೊತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಇದ್ದೆ. ಸರಿ ಅಂತ ಅದು ಪೇಪರ್ ಹಾಕೋದು ಮರ್ತೋಗಿದ್ದೆ ಫ್ರಿಜ್ಜಲ್ಲಿ. ಸರಿ ಅಂತ ಓಪನ್ ಮಾಡಿ ಪೇಪರ್ನ ಹಾಕ್ತಾಯಿದ್ದೀನಿ. ಈ ಶೀಟ್ ಹಾಕೋದ್ರಿಂದ ಗಲೀಜಾಗೋದಿಲ್ಲ ಬೇಗ. ನಾನಂತೂ 15 ದಿವಸಕ್ಕೆ ಒಂದೇ ಸಲ ಕ್ಲೀನ್ ಮಾಡ್ತೇನೆ. ಸರಿ ಅಂತ ಎಲ್ಲ ಕ್ಲೀನ್ ಮಾಡಿ ಸ್ಕೂಲ್ ಹತ್ರಕ್ಕೆ ಹೋಗಾದ್ಮೇಲೆ ಎಲ್ಲ ಮಕ್ಕಳು ಆಟ ಆಡ್ತಾಯಿದ್ರೆ ನನ್ನ ಮಗಳು ಮಲ್ಕೊಂಡು ನಿದ್ದೆ ಮಾಡ್ತಾಯಿದ್ದಾಳೆ. ಅದೇ ಮನೇಲಿರ್ಬೇಕಾದ್ರೆ ಮಲಗು ಅಂದರೆ ಮಲಗಲ್ಲ. ಸ್ಕೂಲಲ್ಲಿ ಹೋಗಿ ಮಕ್ಕಳು ಆಟ ಆಡ್ತಾಯಿದ್ರೆ ನನ್ನ ಮಗಳು ನೋಡಿ ಹೇಗೆ ಮಲಗಿದ್ದಾಳೆ ಅಂತ ಅಂದ್ಬಿಟ್ಟು. ಮನೇಲಿದ್ರೆ ಮಲಗಲ್ಲ, ತೀಟೆ ಮಾಡ್ತಾಳೆ. ಇಲ್ಲಿ ಮಲಗಿ ನಿದ್ದೆ ಮಾಡ್ತಾಯಿದ್ದಾಳೆ ಏನೋ ಇವತ್ತು. ಅವ್ರು ಯಾರೋ ಹುಡುಗ ಹೋಗಿ ಎಬ್ಬರಿಸ್ತಾಯಿದ್ದು ನಿಮ್ಮಮ್ಮ ಬಂದ್ಲು ಅಂತ ಎದ್ದು ನೋಡ್ತಾ ಇದ್ದಾಳೆ. ಸರಿ ಅಂತ ಐಸ್ ಕ್ರೀಮ್ ತೊಗೊಂಡಿದ್ದೆ, ಬೇಸಿಗೆ ಅಲ್ವಾ ಏನು ಕೋಲ್ಡ್ ಆಗಲ್ಲ ಅಂತ ಕೊಟ್ಟು ಮನೆಗೆ ಕರ್ಕೊಬಂದರೆ ಮಕ್ಕಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಖುಷಿಯಾಗಿ ಬಾಯಿ ಮಾಡ್ತಾಯಿದ್ದಾರೆ. ಮಕ್ಕಳಿಗೆ ಮಕ್ಕಳೇ ಚಂದ ನೋಡಿ, ಎಲ್ಲರೂ ಎಷ್ಟು ಖುಷಿಯಾಗಿದ್ದಾರೆ ಮಕ್ಕಳು ಅಂತ. ಅದಕ್ಕೆ ನಾನು ಮನೇಲಿ ಹಿಡ್ಕೊಳಲ್ಲ, ಸ್ಕೂಲಿಗೆ ಬಿಟ್ಬಿಡ್ತೀನಿ. ಈಗ ಹಾಗೆ ಅದೇ ರೋಡಲ್ಲಿ ನಾನು ದೊಡ್ಡ ಮಗಳನ್ನ ಕರ್ಕೊಬರೋಣ ಅಂತ ಸ್ಕೂಲಿಗೆ ಹೋದೆ. ಇದೇ ಸ್ಕೂಲಲ್ಲಿ ನನ್ನ ಮಗಳು ಓದೋದು. ನೆಕ್ಸ್ಟ್ ಇಯರು ನನ್ನ ಚಿಕ್ಕ ಮಗಳನ್ನ ಇದೇ ಸ್ಕೂಲ್ಗೆ ಹಾಕೋದು, AKR ಸ್ಕೂಲ್ ಅಂತ. ಚೆನ್ನಾಗಿದೆ ಎಜುಕೇಷನ್ ಎಲ್ಲನೂ, ನಮಗೇನೋ ಚೆನ್ನಾಗಿ ಸೆಟ್ ಆಯಿತು. ಮನೇನೂ ಹತ್ತಿರ ಇರೋದ್ರಿಂದ ಕರ್ಕೊಂಡು ಹೋಗೋಕ್ಕೆ ಬರೋಕ್ಕೆ ಎಲ್ಲ ಫೆಸಿಲಿಟಿ ಅನ್ನೋದು ತುಂಬ ಚೆನ್ನಾಗಿದೆ. ನನಗಂತೂ ಓಕೆ ಅನ್ನಿಸ್ತು. ಯಾಕಂದರೆ ಅವಳು ಮುಂಚೆಗೂ ಇವಾಗೂ ತುಂಬ ಆ್ಯಕ್ಟಿವ್ ಆಗಿದ್ದಾಳೆ, ಇಂಪ್ರೂವ್ ಆಗಿದ್ದಾಳೆ. ಓಕೆ ಅನ್ನಿಸ್ತು, ಚೆನ್ನಾಗಿ ಓದಿಸ್ತಾರೆ. ಸ್ಕೂಲ್ ಅಂತೂ ಚೆನ್ನಾಗಿದೆ, ನನಗೆ ಚೆನ್ನಾಗಿ ಇಷ್ಟ ಆಯಿತು. ನೋಡಿ ಮಕ್ಕಳೆಲ್ಲ ಹೇಗೆ ಆಲ್ಮೋಸ್ಟ್ ಎಲ್ಲ ಹೋಗಿದ್ದಾರೆ. ನಂದು ಇವತ್ತು ಸ್ವಲ್ಪ ಲೇಟ್ ಆಯಿತು ಕರ್ಕೊಬರೋದು. ಅದನ್ನು ಮಕ್ಕಳೆಲ್ಲ ಹೊರಡುಬಿಟ್ಟಿದ್ದಾರೆ. ನನ್ನ ಮಗಳು ಕೂತ್ಕೊಂಡು ಇವಾಗ ಬರ್ತಾವಳೆ. ನನ್ನ ಚಿಕ್ಕ ಮಗಳು ನೋಡಿ ಅವಳನ್ನ ಅಕ್ಕನ ಕರ್ಕೊಬರೋಕ್ಕೆ ಎಷ್ಟು ಬೇಗ ಬ್ಯಾಗ್ ಕೊಡು ಅಂದ್ರೆ ಅವಳು ಕೊಡೋದೇ ಇಲ್ಲ ಅಂತಾಳೆ. ಅದಕ್ಕೂ ಕಿತ್ಲಾಡ್ತಾ ಇದ್ದಾಳೆ.
ಸರಿ ಅಂತ ಲಾಸ್ಟಿಗೆ ಅವಳೇ ಕಿತ್ಲಾಡ್ಕೊಂಡು ಬಂದಳು. ಇಲ್ಲಿ ವ್ಯಾನ್ ಫೆಸಿಲಿಟಿ ಎಲ್ಲ ಇದೆ. ಏನಂದರೆ ನನಗೆ ಹತ್ತಿರ ಇರೋದ್ರಿಂದ ನಾನೇ ವಾಕಬಲ್ ಹೋಗಿ ಕರ್ಕೊಬಂದ್ಬಿಡ್ತೀನಿ. ತುಂಬ ದೂರ ಇದ್ದಿದ್ರೆ ನಾವು ವ್ಯಾನಿಗೆ ಹೇಳ್ಬೋದಾಗಿತ್ತು. ಸ್ವಲ್ಪ ದೂರ ಇರೋದ್ರಿಂದ ನಾನೇ ಕರ್ಕೊಂಡು ಬಂದೆ. ಬರ್ತಾ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು ಮನೆಗೆ ಬಾ ಅಂತ. ಇದು ನಾವು ಮುಂಚೆ ಇದ್ದಿದ್ದು ಮನೆ ನಾವು. ಅದರಿಂದ ಸರಿ ಹೋಗಿ ಮಾತಾಡ್ಕೊಬರೋಣ ಅಂತ ಅಂದ್ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಹೋಗಿದ್ದೆ. ನೋಡಿ ಅವಳಿಗೆ ಎಷ್ಟು ಖುಷಿಯಾಗಿದೆ ಮನೆಗೆ ಹೋಗೋಷ್ಟೊತ್ತಿಗೆ. ಯಾಕಂದರೆ ಅವಳು ಚಿಕ್ಕ ವಯಸ್ಸಲ್ಲಿ ಇದೇ ಮನೆಯಲ್ಲಿ ಆಟಾಡಿ ಬೆಳೆದಿದ್ದ ಹುಡುಗಿ. ಸಿಕ್ಕಾಪಡೆ ಖುಷಿ ಅವಳಿಗೆ. ಚೆನ್ನಾಗಿ ನನಗೂ ನನ್ನ ಫ್ರೆಂಡ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವ್ರ ಮನೇಲಿ ಆಟಾಡ್ತಾ ಬೆಳೆದಿದ್ದ ಮಗು ಇದು. ಚಿಕ್ಕವಳು ಹುಟ್ಟಿದ ಮೇಲೆ ನಾವು ಮನೇನ ಚೇಂಜ್ ಮಾಡಿದ್ವಿ. ಸರಿ ಅಂತ ಕರ್ಕೊಂಡವ್ರೆ. ಅವ್ರ ಮನೆಗಿರೋ ಗೊಂಬೆಗಳೆಲ್ಲ ಕಿತ್ತು ಬಿಸಾಕಿದ್ಲು. ಪಾಪ ಅವ್ರು ನೀಟಾಗಿ ಇಟ್ಟಿದ್ರು. ನನ್ನ ಮಗಳು ಹೋಗಿ ಎಲ್ಲ ಕಿತಾಪತಿ ಕೆಲಸ ಮಾಡಿ ಗಲೀಜು ಮಾಡಿ ಹಾಕ್ಬಿಟ್ರು. ಸರಿ ಅಂತ ಮನೆಗೆ ಕರ್ಕೊಬಂದು ಸ್ನಾನ ಮಾಡಿಸಿದೆ. ಸ್ನಾನ ಮಾಡಿ ಬಂದಾದಮೇಲೆ ಬೇಸನಲ್ಲಿ ಕುತ್ಕೊಂಡು ಆಟ ಆಡ್ತಾಯಿದ್ರು. ಮತ್ತು ಕೋಲ್ಡ್ ಆಗುತ್ತೆ ಸಂಜೆ ಅಲ್ವಾ ಅಂತ ಆಟ ಆಡ್ತಾಯಿದ್ದಾಳೆ ನೋಡಿ. ಸಂಜೆ ಏನಕ್ಕೆ ಮಾಡಿಸ್ತೀನಿ ಅಂದರೆ ಬೆಳಗ್ಗೆ ಎದ್ದರೆ ಅವ್ರಿಗೆ ಥಂಡಿ ಪಾಪ ಮಾಡೋಕ್ಕಾಗಲ್ಲ. ಸುಮ್ಮನೆ ಕ್ಲೀನ್ ಮಾಡಿ ಕಳಿಸ್ತೀನಿ. ಅಂದರೆ ನೈಟ್ ಹೊತ್ತು ಸಾಯಂಕಾಲ ಹೊತ್ತು ಬಿಸಿಯಾಗಿ ಸ್ನಾನ ಮಾಡಿಸ್ತೀನಿ. ನಿದ್ದೆನೂ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ. ಹಾಗೆ ಸ್ನಾನ ಮಾಡಿಸಿ ಹೋಮ್ವರ್ಕ್ ಇತ್ತಲ್ವ ಅಂತ ಹೋಮ್ವರ್ಕ್ ಬರೆಸಿದೆ. ಬರೀತಾ ಇದ್ದಾಳೆ. ಹೋಮ್ವರ್ಕ್ ಅದಂತೂ ನನಗೇನು ತಲೆ ಕೆಡಿಸ್ಕೊಳಲ್ಲ. ಯಾಕಂದರೆ ನನ್ನ ಮಗಳು ಆ್ಯಕ್ಟಿವಾಗಿ ಅವಳೇ ಎತ್ಕೊಂಡು ಅವಳೇ ಆರಾಮಾಗಿ ಬರ್ಕೊಂಡ್ಬಿಡ್ತಾಳೆ. ನನಗೆ ಅದ್ರದ್ದೇನು ಟೆನ್ಷನ್ ಇಲ್ಲ. ಅದಕ್ಕೆ ಸಂಜೆ ಸ್ನಾನ ಮಾಡಿ ಹೋಮ್ವರ್ಕ್ ಬರೆಸಿ ಏನಾದರೂ ಊಟ ಮಾಡಿ ಬಿಸಿ ತಿನ್ನಿಸಿ ಮಲಗಿಸ್ಬಿಡ್ತೀನಿ ಬೇಗನೆ. 9-9:30 ಅಷ್ಟೊತ್ತಿಗೆ ಮಲಗಿಸ್ಬಿಡ್ತೀನಿ. ಯಾಕಂದರೆ ಬೆಳಗ್ಗೆ ಬೇಗ ಎದ್ದೇಳಬೇಕಲ್ವ. ಅದರಿಂದ ಬೆಳಗ್ಗೆ ನಾನು ಸ್ನಾನ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಥಂಡಿಯಲ್ಲಿ ಪಾಪ ಎದ್ದವ್ರಿಗೆ ಮಾಡಿಸ್ಬೇಕಂದ್ರೆ ಅವ್ರಿಗೂ ಹಿಂಸೆ ಆಗುತ್ತೆ. ಅದರಿಂದ ನೈಟೇ ಮಾಡಿ ಮಲಗಿಸ್ಬಿಡ್ತೀನಿ. ಬೆಳಗ್ಗೆ ಮುಖ ತೊಳೆದು ಕ್ಲೀನ್ ಮಾಡಿ ಡ್ರೆಸ್ ಹಾಕಿ ಯೂನಿಫಾರ್ಮ್ ಹಾಕಿ ಸ್ಕೂಲಿಗೆ ಕಳಿಸ್ಕೊಡ್ತೀನಿ. ಇನ್ನು ಇವಳ ಕೆಲಸ ಮುಗೀತು. ನಂದು ಇನ್ನೇನಿಲ್ಲ. ಅಡುಗೆ ಮಾಡಿ ತಿನ್ನಿಸಿ ಮಲಗಿಸ್ತೀನಿ. ನಂದು ಇವತ್ತು ವ್ಲಾಗ್ ಹೇಗಿದೆ ಗಾಯ್ಸ್, ಪ್ಲೀಸ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ. ನಾಳೆಯಿಂದ ಏನಾದರೂ ಬೇರೆ ಥರ ವೀಡಿಯೋಸ್ನ ನಾನು ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನ್ನ ಚಾನಲ್ನ.